ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಲೈಫ್ ಸ್ಟೈಲ್. ನಾವಿವತ್ತು ಟೆಂಪಲ್ಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ, ಕೊಳ್ಳಾಗಿ ಹಾಗೆ ಕಟೀಲಿಗೆ. ಇವರಲ್ಲಿ ಮೊಬೈಲ್ ಎಲ್ಲ ಇಟ್ಕೊಂಡು ನೋಡಿ ಮುಖ ತೋರಿಸ್ಲಿಕ್ಕೆ ಬಿಡುದಿಲ್ಲ, ಸ್ವಲ್ಪ ದೂರ ಇಡಿಯಾದ್ರೆ. ಹಾಂ, ಹಾಗೆ ನೋಡಿ ಇಷ್ಟು ಜನ ಇದ್ದೇವೆ, ಹಾಗೆ ಎದುರು ಸುತ್ತ ಇದ್ದಾರೆ. ಮತ್ತೆ ಇವಾಗ ಅಡ್ಡೆ ನಡ್ಕಕ್ಕೆ ತಲುಪಿದ್ದೇವೆ. ಅಡ್ಡೆ ನಡ್ಕ ಬಿಟ್ಲ ಆಗಿ ಹೋಗುದು. ಹಾಗೆ ವಾಯ್ಸ್ ಕೊಡ್ಬೇಕಷ್ಟೆ ನೋಡಿ. ಹಾಯ್ ಮಾಡಿ, ಹಾಯ್. ಅಲ್ಲಿ ರಜತ್, ಕಾರ್ತಿಕ್ ಎಲ್ಲ ಇದ್ದಾರೆ ನೋಡಿ. ಅಡ್ಡಿನಡ್ಕ ಪೇಟೆ ನೋಡಿ. ನೀವು ಇವಾಗ ನೋಡ್ತಾ ಇರುವಂತಹ ಪ್ಲೇಸ್ ಬಂದುಬಿಟ್ಟು ಅಡ್ಡಿನಡ್ಕ. ಅಂದರೆ ಇಲ್ಲಿ ಮೊನ್ನೆ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಇದೇ ಪ್ಲೇಸಲ್ಲಿ. ಹಾಗೆ ಸ್ವಲ್ಪ ನೋಡುವ ಅಂತೇಳಿ ವಿಡಿಯೋ ಮಾಡಿರುವಂಥದ್ದು. ಹಾಗೆ ಯಾವ ಫಿಲ್ಮಿಗೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಮತ್ತು ತುಂಬ ಟೈಮ್ ಆಯಿತು ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು. ಹಾಗೆ ನಾವು ಫ್ಯಾಮಿಲಿ ಜೊತೆ ನಾವು ಇವಾಗ ಕಟೀಲಿಗೆ ಹಾಗೆ ಪೊಳಲಿಗೆ ಇರುತ್ತೇವೆ. ಅಂದರೆ ಕಟೀಲಿಗೆ ಹೋಗಬೇಕಾದ್ರೆ ಮೊದಲು ಪೊಳಲಿಗೆ ಹೋಗಿ ನಂತರವೇ ಕಟೀಲಿಗೆ ಹೋಗಬೇಕಂತೆ ಹಾಗೆ ಹೇಳ್ತಾರೆ. ಸೊ ಅದಕ್ಕೆ ಬೇಕಾಗಿ ನಾವು ಇವಾಗ ಮೊದಲಿಗೆ ಪೊಳಲಿಗೆ ಹೋಗಿ ಇವಾಗ ನಾವು ವಿಟ್ಲಪೇಟೆಗೆ ತಲುಪಿದ್ವಿ. ಹಾಗೆ ಸ್ವಲ್ಪ ಮೆಡಿಸಿನ್ ತೆಕ್ಕೊಳ್ಳಿಕ್ಕಿತ್ತು. ಅಂದರೆ ಮಾರ್ನಿಂಗ್ ಅಮ್ಮ ತೆಕ್ಕೊಂಡಿರಲಿಲ್ಲ ಶುಗರ್ನ ಮಾತ್ರೆ, ಹಾಗೆ ಅದು ಬಾಕಿಗಿತ್ತು. ಹಾಗೆ ಮತ್ತು ವಿಟ್ಲಪೇಟೆಯಿಂದ ತೆಕ್ಕೊಂಡದ್ದು. ಇವಾಗ ನೀವು ನೋಡ್ಬೋದು, ಇಲ್ಲೇ ನೋಡಿ ಇದು ಸೈಕಲ್ ರೇಸ್ ಆಗ್ತಾ ಉಂಟು. ಹಾಗೆ ಮತ್ತು ನಾವು ಅಲ್ಲಿಂದ ಡೈರೆಕ್ಟಾಗಿ ಕಲ್ಲಡ್ಕ ಪೇಟೆಗೆ ತಲುಪುವಾಗ ವೀಡಿಯೋ ಮಾಡಿರುವಂಥದ್ದು. ಮತ್ತು ತುಂಬ ಲಾಂಗ್ ಆಗ್ತದೆ ಅಂತ ಇಲ್ಲದಿದ್ದರೆ ಕೂತಲ್ಲಿಂದ ನಿಂತಲ್ಲಿಂದಲೇ ಸಿಕ್ಕಿರುವಂತಹ ಪ್ಲೇಸನ್ನೆಲ್ಲ ವೀಡಿಯೋ ಮಾಡ್ತಾ ಹೋದರೆ ತುಂಬ ಲಾಂಗ್ ಆಗ್ತದೆ. ಮತ್ತು ಟೆಂಪಲ್ಗೆ ಹೋಗಿ ಹೇಗೂ ವೀಡಿಯೋ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಬೇಕಾಗಿ ಮತ್ತೆ ಎಲ್ಲಿ ಸಹ ವೀಡಿಯೋ ಮಾಡಲಿಲ್ಲ. ವಿಟ್ಲದಿಂದ ಡೈರೆಕ್ಟಾಗಿ ನಾವು ಕಲ್ಲಡ್ಕಕ್ಕೆ ತಲುಪುವಾಗಲೇ ವೀಡಿಯೋ ಮಾಡಿರುವಂಥದ್ದು. ಮತ್ತೇನಂತ ಹೇಳಿದರೆ, ಇದು ಕಲ್ಲಡ್ಕಕ್ಕೆ ತಲುಪುವಾಗ ರಜತ್ ಈಗ ನಾವಿಲ್ಲಿ KT ಕೂತಿದ್ದೇವೆ ಅಂತೇಳಿ ಹಾಗೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ವಾಯ್ಸ್ ಓವರ್ ಮಾಡಿ. ಮತ್ತು ಇಲ್ಲಿ ನೋಡ್ಬೋದು ನರಹರಿ ಪರ್ವತ. ಅಂದರೆ ನಾನು ಆಲ್ರೆಡಿ ಅವತ್ತೊಮ್ಮೆ ಹೋಗಿದ್ದೆ. ಹಾಗೆ ಮತ್ತು ಅವನು ಕೂಡ ರಜತ್ ಕೂಡ ಟೂರಿಗೆ ಹೋಗಿದ್ದಂತೆ ಸ್ಕೂಲಿಂದ. ಹಾಗೆ ಮತ್ತು ಇವಾಗ ಎಲ್ಲ ದಾರಿ ಎಲ್ಲ ಇಲ್ಲ, ಅಲ್ಲಿ ಎಲ್ಲ ಫುಲ್ ರೋಡೆಲ್ಲ ಚೆಂದ ಮಾಡ್ತಾ ಇದ್ದಾರೆ. ಇವಾಗ ನಾವು ಫ್ಲೈಓವರಲ್ಲಿ ಹೋಗ್ತಾ ಇದ್ದೇವೆ ನೋಡಿ. ಅಂದರೆ ಕಲ್ಲಡ್ಕ ಟೌನ್ ಕಳೆದ ನಂತರ ಮತ್ತೆ ಅಲ್ಲಿ ಸ್ವಲ್ಪ ರೋಡೆಲ್ಲ ಸರಿ ಮಾಡ್ತಾ ಇದ್ದಾರೆ ಈ ನರಹರಿಗೆ ಹೋಗುವ ದಾರಿಯಲ್ಲೆಲ್ಲ. ಹಾಗೆ ಮತ್ತು ಅಲ್ಲಿಂದ ಮತ್ತೆ ವೀಡಿಯೋಸ್ ಅಷ್ಟೇನು ಮಾಡಲಿಲ್ಲ. ಮತ್ತು ಕಲ್ಲಡ್ಕದಿಂದ ಡೈರೆಕ್ಟ್ BC ರೋಡಿಗೆ ಅಲ್ವಾ, BC ರೋಡಿಗೆ ಕೂಡ ಹಾಗೆ ನಾನು ಚಿಕ್ಕದಿರುವ ಬಂದಿರುವಂಥದ್ದು. ತುಂಬ ವರ್ಷ ಆಯಿತು. ಅಲ್ಲೆಲ್ಲ ನೋಡಿ ಏನೋ ಆಟ ಆಡುವಂಥದ್ದೆಲ್ಲ ಉಂಟು, ಏನೋ ಜಾತ್ರೆಯ ಥರ ಕಾಣ್ತಾ ಉಂಟು, ಎಂತಂತ ಗೊತ್ತಿಲ್ಲ. ಅಂದರೆ ನಾವು ಹೋಗಲಿಲ್ಲಲ್ಲ, ತುಂಬ ಲಾಂಗ್ ಟೈಮ್ ನಾವು ಹೋಗೋದೆ ಆ ಕಡೆ. ಇಲ್ಲದಿದ್ದರೆ ಮತ್ತು ಈ ಸೈಡಿಂದ ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತದೆ. ಮಂಗಳೂರಿಗೆ ಹೋಗಿ ಕಟೀಲಿಗೆ ಹೋಗಲಿಕ್ಕೆ ಸಾಗ್ತದೆ. ಇಲ್ಲಿ ಇವಾಗ ನಾವು BC ರೋಡ್ ಟೌನಿಗೆ ತಲುಪಿದ್ದೇವೆ ನೋಡಿ. ಎಷ್ಟೊಂದು ವಾಹನಗಳೆಲ್ಲ ನಿಲ್ಲಿಸಿ ಪಾರ್ಕ್ ಮಾಡಿ ಉಂಟಲ್ಲ ಹಾಗೆ. ಮತ್ತು BC ರೋಡಿಗೆ ಸಹ ಹಾಗೆ ತುಂಬ ವರ್ಷ ಆಯಿತು ಬರದೆ. ಮತ್ತು BC ರೋಡಿಂದ ಡೈರೆಕ್ಟಾಗಿ ಪೊಳಲಿಗೆ ಅಂದರೆ ತುಂಬ ಲಾಂಗ್ ಉಂಟಾಯಿತು. ನನಗೆ ಗೊತ್ತಿರಲಿಲ್ಲ, ಈ ದಾರಿಯಲ್ಲಾಗಿ ಬಂದಿರಲಿಲ್ಲ. ಅಂದರೆ ನಾನು ಮೊದಲ ಸಲ ಹೋಗುವಂಥದ್ದು ಈ ಪೊಳಲಿಗೆ ಮತ್ತು ಕಟೀಲಿಗೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಪೊಳಲಿ ದ್ವಾರ ಕಾಣ್ತಾ ಉಂಟು. ಅಂದರೆ ನನಗೆ ಗ್ರಹಿಸಿದೆ ಇನ್ನೂ ಸ್ವಲ್ಪ ಇರ್ಬೋದು ಪೊಳಲಿ ದ್ವಾರ ಸಿಕ್ಕಿತ್ತಲ್ವಾ ಅಂತೇಳಿ. ಮತ್ತೆ ನೋಡಿದರೆ ತುಂಬ ಉಂಟು ಪೊಳಲಿಯ ದ್ವಾರ ಮಾತ್ರ. ಅಲ್ಲಿಂದ ತುಂಬ ಒಳಗಡೆ ಹೋಗಬೇಕು. ಇವಾಗ ನಾವು ಮತ್ತೆ ಅಲ್ಲಿಗೆ ತಲುಪಲಿಕ್ಕೆ ಆಗುವ ವಿಡಿಯೋ ಮಾಡಿರುವಂಥದ್ದು. ಇವಾಗ ನೋಡಿ, ನಾವು ಇವಾಗ ಪೊಳಲಿಗೆ ತಲುಪಿದ್ದೇವೆ. ಕಾರ್ ಪಾರ್ಕಿಂಗ್ ಮಾಡಿ ಇನ್ನೂ ಟೆಂಪಲ್ಗೆ ಹೋಗುವಂಥದ್ದು. ತುಂಬ ಗಾಡಿ ಎಲ್ಲ ನಿಂತುಂಟು ನೋಡಿ. ಮತ್ತು ಟೆಂಪಲ್ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಉಂಟಾ ಅಂತೇಳಿ ಗೊತ್ತಿಲ್ಲ. ಹಾಗೆ ನಾವು ಹೊರಗಡೆಯಿಂದ ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ. ಇವಾಗ ನೋಡ್ಬೋದು ಏನೆಲ್ಲ ಪೂಜೆ ಏನಾದರೂ ಮಾಡಲಿಕ್ಕಿದ್ರೆ, ಸೇವೆ ಮಾಡಲಿಕ್ಕಿದ್ರೆ ಇದರಲ್ಲಿ ಉಂಟು ಡೀಟೇಲ್ಸ್. ಹಾಗೆ ನೋಡಿಕೊಂಡು ಮತ್ತು ನಮಗೆ ಬೇಕಾದ ಸೇವೆಯನ್ನು ಮಾಡುವಂಥದ್ದು. ಹಾಗೆ ನಾವು ಇವಾಗ ಟೆಂಪಲ್ ಒಳಗಡೆ ಅಂದರೆ ಬಂದಿದ್ದೇವೆ. ಅಂದರೆ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ ಟೆಂಪಲ್ ಒಳಗಡೆ, ಇದು ಹೊರಗಡೆಯಿಂದ ವೀಡಿಯೋಸ್ ಮಾಡ್ತಾ ಇದ್ದೇನೆ ನೋಡಿ. ಟೆಂಪಲ್ ಈ ರೀತಿ ಇದೆ. ಅಂದರೆ ಮೊದಲ ಸಲ ಎಲ್ಲ ಹೋಗಿರುವಂಥ ತುಂಬ ಖುಷಿಯಾಯಿತು. ಅಂದರೆ ನಾನು ಎಲ್ಲರ ಮೊಬೈಲಲ್ಲಿ ಆದರೆ ಸ್ಟೇಟಸ್ ಎಲ್ಲ ನೋಡ್ತಾ ಇದ್ದೆ, ಈ ಟೆಂಪಲ್ಗೆ ಹೋಗಿ ವೀಡಿಯೋಸ್ ಫೋಟೋಸ್ ಎಲ್ಲ ಹಾಕ್ತಾಯಿದ್ರು. ಆದರೆ ನಾವೇ ಡೈರೆಕ್ಟಾಗಿ ಹೋಗುವಾಗ ಉಂಟಲ್ಲ ಖುಷಿ, ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಮೊದಲ ಸಲ ಟೆಂಪಲ್ಗೆ ಹೋಗುವಾಗ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಅಂದರೆ ಎಲ್ಲರೂ ಹೋಗ್ತಾರೆ ನಮಗೆ ಸಹ ಹೋಗಬೇಕು ಅಂತೇಳಿ ಆಸೆ ಇರ್ತದೆ. ಆದರೆ
ಹೋಗುವಾಗಲೇ ಒಂದು ಖುಷಿ ನೋಡಿ. ಇಲ್ಲಿ ನೋಡಿ ತೀರ್ಥ ಎಲ್ಲ ಕೊಡ್ತಾರೆ, ಅದೇ ರೀತಿ ನಮಗೆ ತಲೆಗೆ ಹಾಕಿ ಮತ್ತು ಸ್ವಲ್ಪ ಕುಡಿಲಿಕ್ಕೆ ಸಹ ಕೊಡ್ತಾರೆ. ಅಂದರೆ ನಾನು ಹೋಗುವ ವೀಡಿಯೋ ಮಾಡಲಿಕ್ಕೆ ಜನ ಇರಲಿಲ್ಲ, ಹಾಗೆ ವೀಡಿಯೋ ಮಾಡಲಿಲ್ಲ. ಹಾಗೆ ನಾನು ಸ್ವಲ್ಪ ಈ ಕಡೆ ಇರುವಾಗ ವೀಡಿಯೋ ಮಾಡಿರುವಂಥದ್ದು. ಅದಾದಮೇಲೆ ತೀರ್ಥ ಎಲ್ಲ ಕೊಟ್ಟು, ತೀರ್ಥ ಅಂತ ಹೇಳಿದ್ರೆ ಎಂತಂದು ಗೊತ್ತಿಲ್ಲ ಅದು ನನಗೆ, ತೀರ್ಥದ ಥರ ಇತ್ತು. ತಲೆಗೆ ಹಾಕಿ ಶುದ್ಧ ಮಾಡಿ ಮತ್ತೆ ಟೆಂಪಲ್ ಒಳಗಡೆ ಹೋಗುವಂಥದ್ದು. ಹಾಗೆ ಮತ್ತು ಟೆಂಪಲ್ ಒಳಗಡೆ ಅಷ್ಟೊಂದು ವೀಡಿಯೋಸ್ ಮಾಡಲಿಕ್ಕಿಲ್ಲ, ಹಾಗೆ ಟೆಂಪಲ್ ಒಳಗಡೆ ಹೋಗಿ ವೀಡಿಯೋ ಮಾಡಲಿಲ್ಲ ನಾನು. ಅಂದರೆ ಅಲ್ಲಿ ಮೌನವಾಗಿ ಕೂತು ದೇವರನ್ನು ಆರಾಧಿಸಿ ಬರುವಂಥದ್ದು. ಹಾಗೆ ತುಂಬ ಹೊತ್ತು ನಿಲ್ಲುವುದಿಲ್ಲ ಒಳಗಡೆ, ಯಾಕಂತ ಹೇಳಿದರೆ ಪೊಳಲಿಗೆ ಬಂದ ನಂತರ ಕಟೀಲಿಗೆ ಹೋಗ್ತಾರೆ ಎಲ್ಲರೂ. ಪೊಳಲಿಯಲ್ಲಿ ಅಷ್ಟು ಜನ ನಿಲ್ಲುವುದಿಲ್ಲ, ಬಂದು ಪ್ರೇಯರ್ ಮಾಡಿ ಹೋಗುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು. ಹಾಗೆ ನಾವು ಒಳಗಡೆ ವೀಡಿಯೋಸ್ ಏನು ಮಾಡಲಿಲ್ಲ, ಹೊರಗಡೆ ಇದ್ದೇವೆ. ನಾವು ದೇವಸ್ಥಾನದ ಒಳಗಡೆ ಹೋಗಿ ಬಂದದ್ದು, ಇನ್ನು ನಾವು ಕಟೀಲಿಗೆ ಹೋಗುವಂಥದ್ದು. ಹಾಗೆ ಇಲ್ಲಿಯ ಪ್ರಸಾದವನ್ನು ತೆಕ್ಕೊಂಡು ಕಟೀಲು ದೇವಸ್ಥಾನದೊಳಗೆ ಹೋಗಬಾರ್ದಂತ ಗೊತ್ತಿರಲಿಲ್ಲ, ಹಾಗೆ ಕಾರಲ್ಲಿ ಇಟ್ಟು ಹೋಗಬೇಕು. ಹಾಗೆ ಇನ್ನು ಡೈರೆಕ್ಟಾಗಿ ಇಲ್ಲಿಂದ ಕಟೀಲಿಗೆ ಹೋಗ್ತಾ ಇದ್ದೇವೆ. ಓಕೆ, ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿಂದ ಅಂದರೆ ಪೊಳಲಿಂದ ಏನು ತೆಕ್ಕೊಳ್ಳಿಲ್ಲ ಅಂತ ಹೇಳಿದಕ್ಕೆ ಸ್ವಲ್ಪ ಚರ್ಮುರಿ ತೆಕ್ಕೊಂಡ್ರು, ಹಾಗೆ ಅದನ್ನು ತಿಂತಾ ಇದ್ದೇವೆ. ಅಂದರೆ ಮಗುವಿಗೆ ತುಂಬ ಹಸಿವಾಗಿತ್ತು, ಅಂದರೆ ಬೆಳಿಗ್ಗೆ ಚಹಾ ಕುಡ್ದದಲ್ಲ, ಅದರ ನಂತರ ಎಂತ ತಿಂದಿರಲಿಲ್ಲ. ಹಾಗೆ ಬೇಕಾಗಿ ಅಲ್ಲಿಂದ ಚರ್ಮುರಿ ತೆಕ್ಕೊಂಡ್ರು, ಮಕ್ಕಳೆಲ್ಲ ತಿಂದರು. ಅದು ತುಂಬ ಟೇಸ್ಟ್ ಇತ್ತು ಆಯಿತಾ, ಏನೋ ಒಂದು ಟೇಸ್ಟ್ ಇತ್ತು. ಸೊ ಹೋದರೆ ನೀವು ಕೂಡ ತೆಕ್ಕೊಳ್ಳಿ ಆಯಿತಾ. ಹಾಗೆ ಮತ್ತು ಅಲ್ಲಿಂದ ಬರುವಾಗ ನೋಡಿ, ನಾವು ದೇವಸ್ಥಾನಕ್ಕೆ ಈಗ ಕಟೀಲಿಗೆ ಹೋಗುವಾಗ ವಿಮಾನ ಹೋಗ್ತಾ ಇತ್ತು. ಅಂದರೆ ಅಲ್ಲಿಂದ ಮಂಗಳೂರು ಟೌನ್ ಹತ್ತಿರ, ಮಂಗಳೂರು ಏರ್ಪೋರ್ಟ್ ಹತ್ತಿರ ಆಗ್ತದೆ. ಸೊ ಹಾಗೆ ತುಂಬ ದೊಡ್ಡ ವಿಮಾನದ ಕಂಡಿತು, ಹಾಗೆ ವೀಡಿಯೋ ಮಾಡಿರುವಂಥದ್ದು. ಹಾಗೆ ಅಂದರೆ ಫ್ಯಾಮಿಲಿ ಜೊತೆ ಟೆಂಪಲ್ ಆಗಿರಲಿ, ಟೂರ್ ಹೋಗೋದೊಂದು ಖುಷಿಯೇ ಬೇರೆ, ಜಾಲಿ ಆಗ್ತದೆ. ಮಕ್ಕಳೆಲ್ಲ ತುಂಬ ಇದ್ದರೆ ಫುಲ್ಲು ಖುಷಿಯಾಗಿ ಮಾತಾಡ್ತಾ ಹೋಗಲಿಕ್ಕೆ ಖುಷಿ ಆಗ್ತದೆ. ಹಾಗೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಅಂದರೆ ಫ್ಯಾಮಿಲಿ ಟ್ರಿಪ್ ಅಂದರೆ ಒಂದು ಖುಷಿಯೇ ಬೇರೆ. ಅಂದರೆ ಹೋಗುವಾಗ ಗೊತ್ತಾಗ್ತದಲ್ಲ, ಮತ್ತು ಸುಮ್ಮನೆ ಹೇಳೋದಂತಕ್ಕಲ್ಲ. ಹಾಗೆ ಆದರೂ ನಿಮಗೆ ಗೊತ್ತಿರ್ಬೋದು, ಹಾಗೆ ಹೇಳಿರುವಂಥದ್ದು. ಮತ್ತು ನಿಹಾನು ಬಿದ್ದು ನೋಡಿ ಮೂಗಿಗೆ ಸ್ವಲ್ಪ ತಾಗಿದೆ, ಹಾಗೆ ಅದು ಕಲೆ ಹೋಗಲಿಲ್ಲ, ಹಾಗೆ ಸ್ವಲ್ಪ ಚೇಂಜ್ ಕಾಣ್ತಾ ಇದ್ದಾನೆ. ಹಾಗೆ ನಾವಿವಾಗ ಫೈನಲಿ ಟೆಂಪಲ್ಗೆಲ್ಲ ಬಿದ್ವಿ. ಕಟೀಲಿಗೆ ಸಹ ನಾನು ಫಸ್ಟ್ ಟೈಮ್ ಹೋಗುವಂಥದ್ದು. ಹಾಗೆ ನಾವಿವಾಗ ಟೆಂಪಲ್ ಒಳಗಡೆ ಹೋಗಲಿಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೇವೆ. ಅಂದರೆ ತುಂಬ ಜನ ರಶ್ ಇರಲಿಲ್ಲ, ಆದರೆ ಹೋಗಿರುವಂಥದ್ದು ಸಂಡೇ. ನಾನು ಈ ವಿಡಿಯೋ ನೋಡಿದ್ದೆ ಕಟೀಲಿನದ್ದು, ತುಂಬ ಚೆನ್ನಾಗಿ ಇತ್ತು. ಅಂದರೆ ತುಂಬ ಜನ ಈ ರೀತಿ ಎಡಿಟ್ ಮಾಡಿ ಹಾಕ್ತಾಯಿದ್ರು, ಆದರೆ ಇದು ಫೈನಲಿ ನೋಡಿ ಈ ರೀತಿ ಅಂತೇಳಿ ನನಗೆ ಗೊತ್ತಾಯಿತು. ಅಂದರೆ ಆಚೆ ಮತ್ತು ಈ ಎದುರುಗಡೆ ಮತ್ತು ಹಿಂದುಗಡೆ ನದಿ ನೀರು ಹೋಗ್ತಾ ಇರ್ತದೆ. ಹಾಗೆ ಮತ್ತು ಈ ನದಿ ದಾಟಿ ಆಚೆಗೆ ಅಂದರೆ ಸಂಕದ ರೀತಿ ಉಂಟು ನೋಡಿ, ಹಾಗೆ ಸೇತುವೆ ಅದು ದಾಟಿ ಒಳಗಡೆ ಹೋಗೋದು. ಇಲ್ಲಿ ನೋಡಿ ಟೆಂಪಲ್ ಅಂದರೆ ತುಂಬ ರಶ್ ಇರಲಿಲ್ಲ, ಹಾಗೆ ಸುಲಭ ಆಯಿತು ನಮಗೆ ಟೆಂಪಲ್ ಒಳಗಡೆ ಹೋಗಿ ಬರಲಿಕ್ಕೆ. ಟೆಂಪಲ್ ಒಳಗಡೆ ವೀಡಿಯೋಸ್ ಮಾಡಲಿಕ್ಕಿಲ್ಲ. ಹಾಗೆ ದೇವರ ಪೂಜೆ ಆಗುವಾಗ ಆಗಿರ್ಬೋದು, ದೇವರನ್ನು ನಮಗೆ ಹೊರಗಡೆಯಿಂದ ಸಹ ನೋಡ್ಬೋದು, ವೀಡಿಯೋ ಆಗ್ತಾ ಇರ್ತದೆ. ಹಾಗೆ ನಾವು ಈ ಕಡೆ ಬರುವಾಗ ದೇವರಿಗೆ ಕೈ ಮುಗಿದು ಎಲ್ಲ ಬಂದಾಗ ಈ ಕಡೆ ಸಾಮೂಹಿಕ ವಿವಾಹ ಆಗ್ತಾಯಿತ್ತು, ಮದುವೆ. ಸೊ ಹಾಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ಅಂದರೆ ಸ್ವಲ್ಪ ಜನರು ಮದುವೆ ಇತ್ತು, ಆದರೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಇತ್ತು ಅಂತ ಕಾಣಬೇಕು. ಹಾಗೆ ನಮಗೆ ಒಂದು ಮದುವೆ ನೋಡಲಿಕ್ಕೆ ಸಿಕ್ಕಿತ್ತು. ಹಾಗೆ ಕಟೀಲಲ್ಲಿ ಹೆಚ್ಚು ಜನ ಮದುವೆ ಆಗ್ತಾರೆ, ಹರಕೆ ಅಂತಂತ ಗೊತ್ತಿಲ್ಲ, ಕೆಲವರು ಆಗ್ತಾರೆ. ನೋಡಿ ಇಲ್ಲಿ ನೋಡಿ ತುಂಬ ಜನ ಎಲ್ಲ ಇದ್ದಾರೆ. ಮತ್ತೊಂದು ವಿಮಾನ ಬಂತು ಆ ಕಡೆಯಿಂದ, ಹಾಗೆ ಮತ್ತು ಅಲ್ಲಿಂದ ವೀಡಿಯೋ ಮಾಡಿರುವಂಥದ್ದು. ಮತ್ತು ಇಲ್ಲಿ ಸ್ವಲ್ಪ ಇಳಿದು ನೀರಲ್ಲೆಲ್ಲ ತಲೆಗೆಲ್ಲ ಹಾಕ್ಬೋದು. ಮತ್ತು ಕೆಲವು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರು. ಮತ್ತು ಇದು ಸುಬ್ರಹ್ಮಣ್ಯದಲ್ಲಿ ಇದ್ದ ಹಾಗೆ ಇಲ್ಲಿ ಕೂಡ ಕಲ್ಲು ಅಟ್ಟಿಡ್ತಾರೆ. ಅಂದರೆ ಮನೆ ಕಟ್ಟುವ ಒಂದು ಆಸೆ ಇದ್ದರೆ ಮೇಲೆ 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 ಕಲ್ಲಿಡಬೇಕು. ಹಾಗೆ ಕಲ್ಲಿಟ್ಟರೆ ಮನೆ ಕಟ್ಟುವಂತಹ ಒಂದು ಏನಾದರೂ ಇದ್ದರೆ ಅದು ಸಂಪೂರ್ಣ ಆಗ್ತದೆ ಅಂತ ಅರ್ಥ ಅಂತ ಕಾಣಬೇಕು, ಹೇಳೋದು ಕೇಳಿದ್ದೇನೆ. ಹಾಗೆ ಇಲ್ಲಿ ಕೂಡ ಇರ್ತಾಯಿದ್ರು ಕೆಲವು ಜನರು. ಹಾಗೆ ಮತ್ತು ನಾವು ಇಲ್ಲಿ ಅಂತಂತೇಳಿದರೆ ಊಟ ಒಂದು 11:30ಗೆ ಸ್ಟಾರ್ಟ್ ಆಯಿತು. ಹಾಗೆ ನಾವು ಅಲ್ಲಿಂದ ಹೇಳಿದರು ಊಟಕ್ಕೆ ಹೋಗುವವರು ಊಟಕ್ಕೆ ಹೋಗಿ ಅಂತೇಳಿ. ಅಂದರೆ ಕೈ ಮುಗಿದೆಲ್ಲ ಆಯ್ತಲ್ಲ ದೇವರಿಗೆ, ನಂತರ ಊಟಕ್ಕೆ ಹೋದ್ವಿ ನಾವು. ಹಾಗೆ ಲೈನಲ್ಲಿ ಊಟಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಜನ ಕೂಡ ರಶ್ ಇರಲಿಲ್ಲ. ಮತ್ತೆ ಜನ ತುಂಬ ರಶ್ ಆದರು. ಒಂದು 12 ಗಂಟೆ ಕಳೆದ ನಂತರ
ಹಾಗೆ ನಾವಿವಾಗ ಇಲ್ಲಿ ನೋಡ್ಬೋದು ಊಟ ಮಾಡಲಿಕ್ಕೆ ಕೂತಿದ್ದೇವೆ. ಅಂದರೆ ಮೊದಲು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಬಡಿಸುವಾಗ, ಹಾಗೆ ಸ್ವಲ್ಪ ಪದಾರ್ಥ ಎಲ್ಲ ಬಡಿಸಿ ಆದಮೇಲೆ ವಿಡಿಯೋ ಮಾಡಿರುವಂಥದ್ದು. ಅಂದರೆ ತುಂಬ ರುಚಿ ಇಲ್ಲಿಯ ಊಟ, ಅಂದರೆ ಏನಂತ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಪದಾರ್ಥ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಅಲ್ಲಿಯ ಊಟ ಮಾಡುವಾಗ ಏನೋ ಒಂದು ಸಮಾಧಾನ ಸಿಕ್ಕಿತ್ತು, ಏನಂತ ಗೊತ್ತಿಲ್ಲ. ಹಾಗೆ ಟೆಂಪಲ್ನ ಊಟ ಅಂದರೆ ಹಾಗೆ ತುಂಬ ಒಂದು ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಹಾಗೆ ಅಲ್ಲಿಂದ ಊಟ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಇವಾಗ ಹೋಗ್ತಾ ಇರುವಂಥದ್ದು ಆನೆ ನೋಡಲಿಕ್ಕೆ. ಅಂದರೆ ಕಟೀಲು ಅಂತ ಹೇಳಿದರೆ ಆನೆ ಫೇಮಸ್ ಅಲ್ವಾ, ಅಲ್ಲಿ ಆನೆ ಉಂಟು. ಸೊ ಹಾಗೆ ಮಗುವಿಗೆ ಕೂಡ ತೋರಿಸುವಂಥ ಇದೆ ಹತ್ತಿರದಿಂದ, ಅಂದರೆ ಫಸ್ಟ್ ಟೈಮ್ ನೋಡುವಂಥದ್ದು ಮಗು ಕೂಡ ಆನೆಯನ್ನು. ಅಂದರೆ ಆನೆ ಇಲ್ಲಿಗೆ ಮತ್ತು ನಾವು ಇಲ್ಲಿಗೆ ಹೋಗಲಿಲ್ಲ, ಹಾಗೆ ಆನೆಯನ್ನು ಮಗುವಿಗೆ ತೋರಿಸಬೇಕಾಗಿ ಇಲ್ಲಿ ನೋಡ್ಬೋದು ಕಟೀಲಿನ ಆನೆ, ಎಲಿಫೆಂಟ್ ಶೆಡ್. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಇವಾಗ. ನೋಡಿ ಆನೆ ಕಾಣ್ತಾ ಉಂಟು ನೋಡಿ. ಹಾಗೆ ಮತ್ತು ಆನೆಯ ಆಶೀರ್ವಾದ ತಗೊಂಡ್ರೆ ಕೂಡ ಒಳ್ಳೆಯದಂತೆ. ಆನೆಯ ಸಂದಿಲುಂಟಲ್ಲ, ಅಲ್ಲಿ ನಾವು ಹಣ ಇಟ್ಟರೆ ನಮಗೆ ಆಶೀರ್ವಾದವನ್ನು ಮಾಡ್ತಿದ್ದ ಆನೆ. ಹಾಗೆ ಇಲ್ಲಿ ನೋಡ್ಬೋದು ತುಂಬ ಜನ ಇಲ್ಲಿ ಆನೆಗೆ ಹಣ ಕೊಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಉಂಟು ಆನೆ ಕೂಡ. ಹಾಗೆ ಮತ್ತೇನು ಅಂತ ಹೇಳಿದ್ರಲ್ಲ, ಇದು ಆನೆಗೆ ತಿನ್ನಲಿಕ್ಕೆ ಬಾಳೆಹಣ್ಣು ಬೇಕಾದರೆ ಕೊಡ್ಬೋದಂತೆ, ಮತ್ತೇನು ಕೊಡಬಾರ್ದು ಅಂತ ಹೇಳಿದ್ರು. ತೆಂಗಿನಕಾಯಿ ಹಾಗೆಲ್ಲ ಕೊಡ್ತಾರಲ್ಲ ಅದೆಲ್ಲ ಕೊಡಬಾರ್ದು, ಬಾಳೆಹಣ್ಣು ಕೊಟ್ಟರೆ ಅದು ತಿಂತದೆ ಅಂತ ಹೇಳಿದರು. ಹಾಗೆ ಇಲ್ಲಿ ನೋಡ್ಬೋದು ತುಂಬ ಜನ ಇಲ್ಲಿ ಆನೆಯಿಂದ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೋದ್ವಿ, ನಾನು ಮತ್ತು ನಿಹಾನ್. ಹಾಗೆ ನೋಡಿ ಹಾಗೆ ಆಶೀರ್ವಾದ ಕೂಡ ಪಡ್ಕೊಂಡ್ವಿ. ಹಾಗೆ ಅಂದರೆ ಹಾಗೆ ಧರ್ಮಸ್ಥಳದಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ಹಾಗೆ ಆಶೀರ್ವಾದ ಕೊಡ್ತಿದ್ದಾನೆ. ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಅಮ್ಮ ತಂಗಿ ಕೂಡ ನಿಹಾನಿಗೆ ಹೆದರಿಕೆ ಆಗಲಿಲ್ಲ, ಅಂದರೆ ನನ್ನೊಟ್ಟಿಗೆ ಕೂಡ ಬಂದಿದ್ದ. ಹಾಗೆ ತಂಗಿ ಒಟ್ಟಿಗೆ ಹೋದ್ವಿ. ಇಲ್ಲಿ ನೋಡಿ ಫೈನಲಿ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಈವ್ನಿಂಗ್ ಆಯಿತು, ಅಂದರೆ ತುಂಬ ಈವ್ನಿಂಗ್ ಆಗಲಿಲ್ಲ, ತುಂಬ ರಶ್ ಆಯಿತು. ಮತ್ತು ಮಧ್ಯಾಹ್ನ ನಂತರ ತುಂಬ ಗಾಡಿಗಳೆಲ್ಲ ನಿಂತುಂಟು. ಮತ್ತು ಹಾಗೆ ತುಂಬ ಹೊತ್ತು ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಎಲ್ಲಿಗಾದರೂ ಹೋಗುವ ಅಂತ ಆಯಿತು. ಅಂದರೆ ಸ್ವಲ್ಪ ಬೇಗ ಆಯ್ತಲ್ಲ ಟೆಂಪಲ್ಗೆ ವಿಸಿಟ್ ಮಾಡಿ. ಹಾಗೆ ಅಲ್ಲಿಂದ ಮತ್ತು ಇದು ಆಟ ಆಡುವಂತಹ ಸಾಮಗ್ರಿಗೆ ತೆಗೆಯದೆ ಆಗ್ತದೆ, ಟೆಂಪಲ್ಗೆ ಹೋದ್ಮೇಲೆ ಸಂತೆಗೆ ಹೋಗೋದೇ ಆಗೋದಿಲ್ಲ. ಹಾಗೆ ಮಗುವನ್ನು ಕರ್ಕೊಂಡು ಆ ಕಡೆ ಅಂಗಡಿಗಳೆಲ್ಲ ಇತ್ತು ತುಂಬ. ಹಾಗೆ ಅಂಗಡಿಗೆ ಹೋಗಿ ಒಂದು ಆಟ ಆಡುವ ಸಾಮಗ್ರಿ ತೆಗೆದು, ಅಂದರೆ ಉಂಟು ಅವನಲ್ಲಿ JCB, ಅದನ್ನೇ ತೆಗೆದದ್ದು. ಅಂದರೆ ಕಲರ್ ಮಾತ್ರ ಬೇರೆ. ಅಂದರೆ ಅವನಿಗೆ ಅಂತ ಆಟ ಆಡುವಂತಹ ಸಾಮಗ್ರಿ ಅಂದರೆ ತುಂಬ ಇಷ್ಟ. ಹಾಗೆ ಅಂಥದ್ದನ್ನು ತೆಗೆದದ್ದು, ಅಂದರೆ ಟೆಂಪಲ್ಗೆ ಹೋದ ನೆನಪಿಗೋಸ್ಕರ. ಅಲ್ಲಿಂದ ನಾವು ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗಿದ್ದೇವೆ. ಅದು ಯಾವ ಪ್ಲೇಸ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.